ದಿನ ಒಂದು ಹಾಸ್ಟೆಲಲ್ಲಿ ದೇವರಾಜ್ ಅರಸ್ ಮೆಟ್ರಿಕ್ ಬಾಲಕಿಯರ ವಸತಿ ನಿಲಯದಲ್ಲಿ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿದು ಡೆಲಿವರಿ ಆಗಿದೆ ಅಂತ ಹೇಳಿ ಬಂದ ಮಾಹಿತಿ ಮೇರೆಗೆ ನಾವು ಕೂಡ ಮತ್ತು ಡಿ ಸಿ ಅವರು ಕೂಡ ಭೇಟಿ ಕೊಟ್ಟು ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬಿಟ್ಟು ತದನಂತರ ಡಿ ಸಿ ಪಿ ಒ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಕುಕ್ನೂರು ಠಾಣೆಯಲ್ಲಿ ಅಂಡರ್ ಪೋಕ್ಸೋ ಹಾಗೂ ಜುವೆನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅವ್ರು ಕೊಟ್ಟಂಥ ದೂರಿನ ಮೇರೆಗೆ 6 ಜನದ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಸೊ ಆ ಪ್ರಯುಕ್ತ ಅದರಲ್ಲಿ ಹನುಮಗೌಡ ಶಿವನಗೌಡ ಭಟ್ಟಿ ಅನ್ನೋರು, ಇವರು ತಳ್ಳೂರು ಯಲಬುರ್ಗಾ ಠಾಣೆ ಲಿಮಿಟ್ಸಲ್ಲಿ ಅವರಿಗೆ ನಾವು ಆಲ್ರೆಡಿ ಅರೆಸ್ಟ್ ಮಾಡಿಬಿಟ್ಟು JC ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದು ಆದ ನಂತರ ಅಲ್ಲಿ ಅವ್ರ ನೆಗ್ಲಿಜೆನ್ಸ್ ಇದ್ದಂಥ ಬೇರೆ 5 ಜನ ಟೀಚರ್ಸು ಹಾಗೂ ವಾರ್ಡನ್ನು ಹಾಗೂ ಇದು RBKSK ಅಡಿಯಲ್ಲಿ 2 ವೈದ್ಯಾಧಿಕಾರಿಗಳಿಗೆ ಅವರು ನಿರ್ಲಕ್ಷ್ಯ ಇದ್ದಿದ್ದಕ್ಕೆ ಅವ್ರದ್ದು ಕೂಡ ಇದರಲ್ಲಿ FIR ಅಲ್ಲಿ ಕೊಟ್ಟಿದ್ದಾರೆ. ಸೊ ಮುಂದಿನ ತನಿಖೆಯಲ್ಲಿ ಅವ್ರಿಗೆ ಕರೆಸಿಬಿಟ್ಟು ವಿಚಾರಣೆ ಮಾಡಿ ಅವ್ರದ್ದು ಸೂಕ್ತವಾದ ತನಿಖೆಯನ್ನು ನಡೆಸಿ ಮುಂದಿನ ಕ್ರಮ ತಗೊಳ್ತೀವಿ. ಸೊ ಈಗ ಇಮಿಡಿಯೇಟಾಗಿ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಹಾಗೂ ಅರೆಸ್ಟ್ ನಾವು ಇಮಿಡಿಯೇಟ್ ಮಾಡಿದ್ದೀವಿ. ಮುಂದಿನ ತನಿಖೆ ನಡೀತಾ ಇದೆ. ಇದರಲ್ಲಿ 5 ಜನದಲ್ಲಿ ಒಬ್ಬರು ಶಶಿಕಲಾ ಮೇಘರಾಜ್ ಹಿರೇಮಠ ಅಂಥೇಳಿ ಇವರು ವಾರ್ಡನ್ ಇದ್ದಾರೆ. ಅದು ಆದಮೇಲೆ ಒಬ್ಬರು ಪ್ರಭಾಕರ್ ಪುಂಡ್ಲಿಕಪ್ಪ ಅಂಥೇಳಿ ಅವರು ಹಿರಿಯ ಶಿಕ್ಷಕರು. ಆಮೇಲೆ ಎಂಕಪ್ಪ ರಾಮಪ್ಪ ಅಂಥೇಳಿ ಅವರು ಕ್ಲಾಸ್ ಟೀಚರ್ ಇರ್ತಾರೆ. ಅದು ನಂತರ ಒಬ್ಬ ಡಾಕ್ಟರ್ ಭರತೇಶ್ ಮತ್ತು ಸಬಿಹಾ ಅಂಥೇಳಿ ಇವರು ಹನ್ನೊಂದು ಇದು ನಮ್ಮ RBKS ಇದೆಯಲ್ಲ ಆ ಟೀಮಲ್ಲಿ ಅವರು ವೈದ್ಯಾಧಿಕಾರಿಗಳಿದ್ದಾರೆ. ಇವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅವರು ರೆಗ್ಯುಲರಾಗಿ ಚೆಕಪ್ ಮಾಡಿಲ್ಲ ಅಂಥೇಳಿ ಅವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂಥೇಳಿ ಅದು ಮುಂದಿನ ತನಿಖೆ ಹಂತದಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಇವರು ಹೋಗಿಲ್ವೋ ಅಥವಾ ಅವ್ರು ಟೆಸ್ಟ್ ಮಾಡಿಲ್ಲವೋ ಅದೆಲ್ಲ ಮುಂದಿನ ನಾವು ತನಿಖೆಯಲ್ಲಿ ನಾವು ಮಾಡ್ತೀವಿ. ನೋಟಿಸ್ ಕೊಟ್ಟು ಅವ್ರಿಗೆ ಕರೆಸ್ತೀವಿ ನಾವು. ಈಗ ಸದ್ಯಕ್ಕೆ ಅಕ್ಯೂಸ್ ಒಬ್ಬನೇ, ಅವ್ರು ಯಾರಿಂದ ಅದು ಕೃತ್ಯ ನಡೆದಿದೆ. ಸೊ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನೀವು ಜಾಗೃತಿ ಮೂಡಿಸ್ತಾ ಇದ್ದೀರಿ, ಅದು ನಿಮ್ಮ ಅಧಿಕಾರಿಗಳಿಗೆ ಎಲ್ಲೋ ಮಿಸ್ಯೂಸ್ ಮಾಡ್ತಾರೆ ಅನ್ಸುತ್ತಾ? ಇಲ್ಲ, ಆ ಥರ ನಾವು ತುಂಬ ಈ ವಿಷಯದಲ್ಲಿ ನಾವು ಆಗಲಿ ಹಾಗೂ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಹಾಗೂ ನಮ್ಮ CDP ಅವ್ರ ಕಡೆಯಿಂದ ನಾವು ಇದ್ರ ಬಗ್ಗೆ ಜಾಗೃತಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದೇ ಇದರಲ್ಲಿ ಹಾದಿರೋದು. ಸೊ ಅದ್ರ ಬಗ್ಗೆ ನಾವು ತುಂಬ ಎಲ್ಲ ಸ್ಕೂಲ್ಸು ಕಾಲೇಜಸ್ಗಳಲ್ಲಿ ಕೂಡ ನಾವು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಆಗಲಿ ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ ನಾವು ಏನೇನು ಆ್ಯಕ್ಟ್ಸ್ಗಳದ್ರ ಅವೇರ್ನೆಸ್ ಏನು ಕ್ರಿಯೇಟ್ ಮಾಡಬೇಕು ನಾವು ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ. ಇದು ಒಂದು ನಿರಂತರ ಒಂದು ಪ್ರಕ್ರಿಯೆ, ಎಲ್ರಿಗೂ ಸ್ಕೂಲ್ಸ್ ಕಾಲೇಜಲ್ಲಿ ಎಲ್ರಿಗೂ ಮುಟ್ಟಬೇಕು. ನಾವು ಆ ದಿಸೆಯಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಿರ್ಲಕ್ಷ್ಯ ಮಾಡಿದವ್ರ ಮೇಲೆ ಈಗ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಸೊ ಎಲ್ರದ್ದು ಜವಾಬ್ದಾರಿ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ದು ಇದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾವು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೀವಿ.